ಚರ್ಮನ್ ಬೆಳ್ಳ ಮಾಡೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ ಬೆಳಿಗ್ಗೆಯಿಂದ. ಇವಾಗ ನಮ್ಮ ಪ್ರಯಾಣ ಹೋಗ್ತಾ ಇದೆ ಹಿರಿಯಡ್ಕಕ್ಕೆ. ಇದು ನಾವು ನಂಬಿರುವ ದೇವರು. ಮೊನ್ನೆ ಸೋಮವಾರದಿಂದ ಜಾತ್ರೆ ಶುರುವಾಗಿದೆ. ನಮಗೆ ಸೂತಕ ಇರೋದ್ರಿಂದ ನಮಗೆ ಹೋಗೋಕ್ಕಾಗಿಲ್ಲ. ಅದಕ್ಕೋಸ್ಕರ ನಾನು, ಪ್ರಾಗ್ಯ, ಅಮ್ಮ ಇವತ್ತು ಹೋಗ್ತಾ ಇದ್ದೀವಿ. ಬೆಳಗ್ಗೆ ಬೇಗ 9 ಗಂಟೆಗೆ ಹೊರಟಿದ್ದೀವಿ. ಇವಾಗ ಆಲ್ಮೋಸ್ಟ್ ಬ್ರಹ್ಮಾವರ ರೀಚ್ ಆಗಿದ್ದೀವಿ ನಾವು. ನೋಡಿ, ಉಡುಪಿಗೆ ಬರ್ತಾ ಬರ್ತಾ ಒಳ್ಳೆ ಮಳೆಗಾಲ ಫೀಲ್ ಆಗ್ತಾ ಉಂಟು. ಈ ಶೆಕೆಯಲ್ಲಿ ಹೇಗಪ್ಪ ಈ ಬಿಸಿಲಲ್ಲಿ ಹೋಗಿ ಬರೋದಂತ ಅನ್ಕೊತಾ ಇದ್ದೆ. ಬಟ್ ಜೋರು ಮಳೆ ಬಂತು. ಫೈನಲಿ ನಾವು ಹಿರಿಯಡ್ಕ ರೀಚ್ ಆಗಿದ್ದೀವಿ. ಹಿರಿಯಡ್ಕ ಹತ್ತತ್ರ ಬರುವಾಗ ಸ್ವಲ್ಪ ಮಳೆ ಕಮ್ಮಿ ಆಯಿತು. ಹಾಗೆ ಅಮ್ಮ ಇಲ್ಲಿ ಹರಕೆ ಹಾಕಲಿಕ್ಕೆ ಬಣ್ಣ ತಗೊಳ್ತಾ ಇದ್ದಾರೆ. ಇವತ್ತು ಲಾಸ್ಟ್ ಡೇ ಇದು ಜಾತ್ರೆ. ಹಾಗೆ ಇವತ್ತೇನಷ್ಟು ರಶ್ ಎಲ್ಲ ಇರಲಿಲ್ಲ. ಮೊನ್ನೆಲ್ಲ ಬಂದಿದ್ದು ತುಂಬ ರಶ್ ಇರ್ತಿತ್ತ ಅಂತ. ಇವಾಗ ಸ್ವಲ್ಪ ರಶ್ ಎಲ್ಲ ಕಮ್ಮಿ ಇದೆ. ಹಾಗೆ ನಾವು ಇಲ್ಲಿಗೆ ಬರುವಾಗ ಸ್ವಲ್ಪ ಮಳೆ ಕೂಡ ಕಮ್ಮಿ ಆಯಿತು. ನಮ್ಗೆ ಒಳ್ಳೆ ಮಳೆಗಾಲದಲ್ಲಿ ಒಂದು ಟ್ರಿಪ್ ಮಾಡಿದಾಗ ಅನ್ನಿಸ್ತು. ಅಲ್ಲಿಂದ ಇಲ್ಲಿ ಬರೋ ತನಕ ಸ್ವಲ್ಪ ಬಿಸಿಲೆಲ್ಲ ಹೋಗಿ ಒಂಥರ ವೆದರ್ ಕೂಲ್ ಆಯಿತು. ಇನ್ನು ಕೈಕಾಲೆಲ್ಲ ತೊಳ್ಕೊಂಡು ಹಣ್ಕಾಯಿ ತೊಗೊಂಡು ಸೀದಾ ಒಳಗೆ ಹೋಗಿ ದೇವರ ದರ್ಶನ ಮಾಡಿ ಬರೋದು. ಚರ್ಮನ್ ಬೆಳ್ಳ ಮಾಡೋದು. ಹೋಗ. ಹಾಗೆ ನಾವು ದೇವಸ್ಥಾನದೊಳಗೆ ಬಂದು ಪೂಜೆ ಎಲ್ಲ ಮಾಡಿಸಿದ್ವಿ. ಹರಕೆ ಎಲ್ಲ ತೊಗೊಂಡಿದ್ದು. ಪ್ರಾಗ್ಯ ನೋಡಿ ಅಲ್ಲಿ ಪ್ರಸಾದ ಹಚ್ಕೊಳ್ಳಿ ಕೊಟ್ಟಿದ್ದು, ಅದ್ರ ಬಾಯಿಗೆ ಹಾಕ್ಕೊಂಡು ತಿಂತಾ ಇದ್ದಾಳೆ. ಹಾಗೆ ದೇವರಿಗೆಲ್ಲ ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ದೇವಸ್ಥಾನದ ಒಳಗಡೆ ಎಲ್ಲ ವೀಡಿಯೋ ಮಾಡಿ ಅಲೋಡ್ ಇರಲ್ಲ. ಸೊ ಆದರೂ ನಾನು ಜಸ್ಟ್ ಒಂದು ವೀಡಿಯೋನ ಮಾಡಿಕೊಂಡೆ. ಹಾಗೆ ಅಲ್ಲಿಂದ ಇಲ್ಲಿ ದೇವರಿಗೆ ಕೈ ಮುಗಿಯೋ ಅಂತ ಬಂದು ಇಲ್ಲಿ ಏನಾದರೂ ಹರಕೆ ಇದ್ದರೆ ಹುರುಳಿಗೆ ಅದೆಲ್ಲ ಹಾಕ್ತಾರೆ. ಹಾಗೆ ಹೊರಗಡೆ ಬಂದು ಮೊನ್ನೆಯಿಂದ ಜಾತ್ರೆ ಶುರು ಅಲ್ಲ, ಫುಲ್ ಎಲ್ಲ ಡೆಕೋರೇಷನ್ ಮಾಡಿದರು. ಹಾಗೆ ಆಚೆ ಕಡೆ ಊಟಕ್ಕೆ ಹೋಗೋದು. ನಾವು ಸೀದಾ ಊಟ ಕೂಡ ಮಾಡಿದ್ವಿ ಬಂದು. ಹಾಗೆ ಅಲ್ಲಿಂದ ಬಂದು ತೇರ ಹತ್ರ ದೇವರಿಗೆಲ್ಲ ಕೈ ಮುಗ್ದು ಅಲ್ಲಿ ಹೋಗ್ಬೇಕು. ಚಪ್ಪಲಿ ಆಚೆಗೆ ಚಪ್ಪಲಿ ಬರ ಬಾ. ಪೂಜೆ ಎಲ್ಲ ಮುಗಿಸಿ ಇವಾಗ ಮನೆಗೆ ಹೊರಟಿದ್ದು ನಾನು. ಅಲ್ಲ ಪಾಪು, ಸರಿ ಹಸಿವೆ ಆಯ್ತಂತ ಅಲ್ಲ ಪಾಪು. ಇವಾಗ ನಮ್ಮ ಬಸ್ ಕೂಡ ಬಂತು. ಇಲ್ಲಿಂದ ಉಡುಪಿ ತನಕ ಹೋಗಿ ಉಡುಪಿಯಿಂದ ಸೀದಾ ಇನ್ನೊಂದು ಬಸ್ ಹತ್ಕೊಂಡು ನಮ್ಮ ಮನೆಗೆ ಹೋಗಬೇಕು. ನೋಡಬೇಕಲ್ಲ ಹೋದ ತಕ್ಷಣ ಬಸ್ ಸಿಗುತ್ತಾ ಇಲ್ವಾ ಅಂತ. ಇವಾಗ ಮಳೆ ಇಲ್ಲ ಏನಿಲ್ಲ. ಬರುವಾಗ ಒಳ್ಳೆ ಮಳೆಗಾಲ ಥರ ಇತ್ತು. ಇವಾಗ ಬಿಸಿಲು ಗಾಲ ಥರ, ಅದೇ ಶೆಕೆ ಅದೇ ಬಿಸಿಲು ಹೋಗುವಾಗ. ಉಡುಪಿಯಿಂದ ಬಸ್ ಹತ್ತಿದವರಿಗೆ ಮಾಯಿ ಕಾಲ್ ಮಾಡಿದರು, ಸೀದಾ ಮನೆಗೆ ಬನ್ನಿ, ಇವತ್ತು ಮಾಯ್ದು ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಕೇಕ್ ಕಟ್ಟಿಂಗ್ ಇದೆ, ಹಾಗೆ ದೇವಸ್ಥಾನದಲ್ಲಿ ಅವರದ್ದೊಂದು ಸಣ್ಣ ರಂಗಪೂಜೆ ಕೂಡ ಇದೆ, ಹೋಗಿ ಬರೋಣ ಅಂತ ಹೇಳಿ. ಮತ್ತು ನಾವು ಅಲ್ಲಿ ಪೇಟೆಯಲ್ಲಿ ಇಳ್ಕೊಂಡು ಸೀದಾ ಮಾಯಿ ಮನೆಗೆ ಬಂದ್ವಿ. ಅಮ್ಮ ಸೀದಾ ಮನೆಗೆ ಹೋದರು. ಇವಾಗ ಕೇಕ್ ಕಟ್ಟಿಂಗಿಗೆ ಎಲ್ಲ ರೆಡಿಯಾಗಿದೆ. ಮಾಯಿ ಕೂಡ ಫೋಟೋಶೂಟ್ ಎಲ್ಲ ಮಾಡ್ಕೊತಾ ಇದ್ದಾರೆ. ಡೆಕೋರೇಷನ್ ಕೂಡ ಆಗಿದೆ.
ಹೌದ್ರಿ ಆಯ್ತಾ ಬೆಂಕಿ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 7 ಗಂಟೆ ಆಯಿತು. ಇವಾಗ ನಾವು ಶಂಕರ ನಾರಾಯಣ ದೇವಸ್ಥಾನ ಕೊಟ್ಟಿದ್ದೀವಿ. ಅಲ್ಲಿ ಒಂದು ರಂಗಪೂಜೆ ಇದೆ, ಮಾವಮಾಯಿತು. ಹಾಗೆ ಇವಾಗ ಮನೆಯಿಂದ ಹೊರಟ್ವಿ ನಾವು. ಜಸ್ಟ್ ಇವಾಗ ನೋಡಿ ದೇವಸ್ಥಾನ ಬಂದು ರೀಚ್ ಆಗಿದ್ದೀವಿ. ಇದು ಶಂಕರ ನಾರಾಯಣ ದೇವಸ್ಥಾನ. ತುಂಬ ಹಳೆಯ ಪುರಾತನ ಕಾಲ ದೇವಸ್ಥಾನ, ತುಂಬ ಮಹಿಮೆ ಇರೋಂಥ ದೇವಸ್ಥಾನ. ನಾನು ತುಂಬ ಟೈಮ್ ಆಯಿತು ಬರದೆ. ಇವಾಗ ಪೂಜೆ ಎಲ್ಲ ಮುಗಿಸಿ ಕೂತ್ಕೊಂಡಿದ್ದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮಾಯಿ ಇರಿ ಅಂತ ಹೇಳಿದರು, ಆದರೆ ನಮಗೆ ಹಿರಿಯಡ್ಕಕ್ಕೆ ಹೋಗಿ ಬಂದೆ. ಫುಲ್ಲು ಸುಸ್ತಾಗಿದೆ. ಮನೆಗೆ ಬಂದು ಒಂದ್ಸಲ ಸ್ನಾನ ಮಾಡಿದ್ರೆ ಸಾಕಾದಷ್ಟು ತುಂಬ ಶೆಕೆ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಸೀದಾ ಮನೆಗೆ ಬಂದ್ವಿ. ಮಮ್ಮ ಬಿಟ್ಟು ಹೋದರು. ಇನ್ನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡಬೇಕು. ಪ್ರಾಗೆ ಬಂದಿದ್ದ ಐಸ್ ಕ್ರೀಮ್ ತೊಗೊಂಡು ತಿಂತಾ ಇದ್ದಾಳೆ. ಆವಾಗ ತೊಗೊಂಡಿದ್ದೆ ಐಸ್ ಕ್ರೀಮ್.